ಇವತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್. ನಾನು ಪ್ರತಿ ಸತಿ ಹೇಳ್ತೇನೆ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತ, ಬಟ್ ಇವತ್ತು ಆಕ್ಚುಲಿ ಇಂಟ್ರೆಸ್ಟಿಂಗ್ ವ್ಲಾಗ್. ಯಾಕಂದ್ರೆ ನಾವು ನಿಮ್ಮ ಹತ್ರ ಕ್ವೆಶ್ಚನ್ ಕೇಳಿಕ್ ಹೇಳಿದ್ವಿ. ಸೊ ಕ್ವೆಶ್ಚನ್ ಅಂಡ್ ಆನ್ಸರ್ ವ್ಲಾಗ್ ಇವತ್ತು. ಎಸ್, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಲೆಟ್ಸ್ ಗೋ. ತಡ ಮಾಡದೆ ರೆಡಿಯಾ? ನಾನು ಕ್ವೆಶ್ಚನ್ ಕೇಳ್ತೇನೆ, ಆಯ್ತಾ? ಇವ್ರು ಆನ್ಸರ್ ಹೇಳ್ತಾರೆ. ಕೆಲವೊಮ್ಮೆ ನಾ ಅಡ್ಡ ಬಾಯ್ ಆಗ್ತೇನೆ. ಓಕೆ, ಸೊ ಲೆಟ್ಸ್ ಗೋ. ಸೊ ಅಪ್ಪು ಮ್ಯಾಂಗ್ಳೂರ್ ಅವರು ಫಸ್ಟ್ ಕ್ವೆಶ್ಚನ್ ಕೇಳಿರೋದು ನಮಗೆ, ಎಂಚ ಉಳ್ಳರ್ ಅಣ್ಣ ಅತ್ತಿಗೆ? ಎಂಚ ಉಳ್ಳರು ನಮ್ಮ ಸೌಖ್ಯ. ಈರೆ ಎಂಚ ಉಳ್ಳರ್ ಅಪ್ಪು? ಈರ್ ಸೌಖ್ಯನಾ? ಈರೆ ಎಂಚ ಉಳ್ಳರ್ ಅಂತ ಕಮೆಂಟ್ ಮಲ್ಪ್ಲೆ. ಸೊ ನನ್ನ ತಮ್ಮ ತಂಗಿಯವರೆಲ್ಲ ಬರೀ ಹೀಗಿನರೇ ಇಪ್ಪದಪ್ಪ. ನನ್ನ ತಮ್ಮ ಹಿತೇಶ್ ಕುಮಾರ್ ಅಂತ, ಮೀಟಪ್ ಮಾಡಿ ಮ್ಯಾಮ್, ಇಂಡಿಯಾಗೆ ಬಂದಾಗ ತುಂಬಾ ದೊಡ್ಡ ಅಭಿಮಾನಿ, ಮೀಟ್ ಆಗ್ಬೇಕು ನಿಮ್ಮನ್ನ ಒಂದ್ಸತಿ. ಇದಕ್ಕೆಲ್ಲ ಏನು ರೆಸ್ಪಾನ್ಸ್ ಇಲ್ಲ, ಇದಕ್ಕೆ ನೋ ಕಾಮೆಂಟ್ಸ್. ಇಲ್ಲ, ಸುಮ್ಮನೆ ಗಮ್ಮತ್ತಿಗೆ ಹಾಕಿದ್ದು. ಸೆಲೆಬ್ರಿಟಿ ಎಲ್ಲ ಎಂತ ಇಲ್ಲ. ಸೊ ಅಲ್ಲಿ ಒಟ್ಟಿಗೆ ಇರುದು ಫ್ಯಾಮಿಲಿ ಹಾಗೆ. ಜೋಕ್ಸ್ ಅಪಾರ್ಟ್, ಲೆಟ್ಸ್ ಮೂವ್. ಸೊ ನೆಕ್ಸ್ಟ್ ಇಟ್ಸ್ ಶಶಿ ಗೌಡ ಅವ್ರು ಕೇಳಿದ್ದಾರೆ, ಇಫ್ ಯುವರ್ ರಿಲೇಶನ್ಶಿಪ್ ವರ್ ಅ ಮೂವಿ, ವಾಟ್ ವುಡ್ ಬಿ ದ ಟೈಟಲ್ ಬಿ? ನಂಗಿದು ಈಸಿ ಕ್ವೆಶ್ಚನ್, ನೀವು ಯೋಚನೆ ಮಾಡಬೇಕಾದ್ರೆ. ನಂಗಿದು ಈಸಿ ಕ್ವೆಶ್ಚನ್. ಹೇಳು, ನೀ ಹೇಳು. ನಂಗೆ ಕೇಳುದಾದ್ರೆ ನಮ್ಮ ಹೆಸರೇ ಉಂಟಲ್ಲ, ಪೂಜು ಕಾಜು ಸ್ಟೋರೀಸ್, ಇದೇ ಟೈಟಲ್ ಇರ್ತಿದ್ದೆ ಮೂವಿ ಮಾಡಿದ್ರೆ. ನಾವು ಮೂವಿ ಮಾಡಿದ್ರೆ ಎಂತ ಟೈಟಲ್ ಅಂತ ಎಂತ ಮಾರ, ಬಾರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೇಳಿದ್ರೆ ಪೂಜು ಕಾಜು ಕಿ ಪ್ರೇಮ್ ಕಹಾನಿ ಸಾಗ್ಬೋದಪ್ಪ, ಒಂಚೂರು ಸ್ವಲ್ಪ ಹೀಗೆ ಮಾಡ್ಲಿಕ್ಕೆ. ಅದೇ ಪೂಜು ಕಾಜು ಸ್ಟೋರೀಸ್ ಇಡ್ಬೋದು ಮೂವಿ ಹೆಸರು. ಗೊತ್ತಿಲ್ಲ ನಂಗೆ. ಪೂಜು ಹೀಗೆ ಇಡ್ಬೋದಾ? ಪೇಟೆ ಹುಡುಗ ಹಳ್ಳಿ ಹುಡುಗಿ. ಪ್ಲೀಸ್ ನೀವೆಲ್ಲ ಕಾಮೆಂಟ್ ಮಾಡಿ. ನಮ್ಮ ಕುಂದಾಪುರ ಹಳ್ಳಿ ಅಲ್ಲ, ಸಿಟಿ ಅದು. ಅಲ್ಲಲ್ಲ, ನೀವು ಕೋಡಿ ಸೈಡ್ ಹಳ್ಳಿ ಅಲ್ಲ, ಅದು ಸ್ವಲ್ಪ ಅಷ್ಟು ಸಹ ಅಲ್ಲ. ಆಕ್ಚುಲಿ ಚೂರು ಹಳ್ಳಿ ಅಲ್ಲ, ಅಲ್ಲಿ ಗದ್ದೆ. ನಾವು ಅಲ್ಲಿ ಅಜ್ಜಿ ಮನೆ, ನಿಮ್ಮ ಅಜ್ಜಿ ಮನೆ ಹತ್ರ ಗದ್ದೆ ಎಲ್ಲ ಉಂಟಲ್ಲ. ಸೊ ಮಂಗಳೂರು ಸಿಟಿ ಅಲ್ಲ, ಸ್ಮಾರ್ಟ್ ಸಿಟಿ. ಅದಕ್ಕೆ ಹೇಳಿದ್ದು ನಾನು. ಅಯ್ಯೋ ದೇವ್ರೆ. ಓಕೆ, ಫೈನಲ್ ಎಂತ ಈಗ ಟೈಟಲ್? ನಿಮ್ದೇ ಇಡುವ. ಪೇಟೆ ಹುಡುಗ ಹಳ್ಳಿ ಹುಡುಗಿ ಪ್ರೇಮ್ ಕಹಾನಿ. ಓಕೆ, ನೆಕ್ಸ್ಟ್ ಅವರೇ ವಾಪಸ್ ಕೇಳಿದ್ದಾರೆ, ಶಶಿಗೌಡ ಅವರು. ವಾಟ್ ಇಸ್ ದಟ್ ಒನ್ ಮಿತ್ ಅಬೌಟ್ ರಿಲೇಶನ್ಶಿಪ್ ದಟ್ ಯು ಟೋಟಲಿ ಡಿಸ್ಅಗ್ರಿ ವಿತ್? ತುಂಬಾ ಸೆನ್ಸಿಬಲ್ ಕ್ವಶನ್ ಕೇಳಿದ್ದಾರೆ. ಟೋಟಲಿ ಡಿಸ್ಅಗ್ರಿ ವಿತ್ ದ ರಿಲೇಶನ್ಶಿಪ್ ಬಗ್ಗೆ. ಸೊ ಇದು ಎಂತ, ಎಲ್ಲ ಕಪಲ್ಸ್ ಅಂದರೆ ಈಗ ಹ್ಯಾಪಿಯಾಗಿ ತೋರಿಸ್ತಾರಲ್ಲ ಕಪಲ್ಸ್. ಸೊ ಎಲ್ಲರೂ ತುಂಬ ಖುಷಿಯಲ್ಲಿರ್ತಾರೆ. ಹ್ಯಾಪಿ ಕಪಲ್ಸ್ ವಿಲ್ ನೆವರ್ ಫೈಟ್ ಅಂತ ಹೇಳಿ ಹೇಳ್ತಾರಲ್ಲ, ಜಗಳನೆ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ. ಅದು ಆ್ಯಕ್ಚುಲಿ ದೊಡ್ಡ ಮಿತ್. ಅದು ಪ್ರತಿ ಕಪಲ್ಸ್ ನನ್ನ ಪ್ರಕಾರ ಜಗಳ ಮಾಡ್ತಾರೆ ಒಂದಲ್ಲ ಒಂದು ವಿಷಯಕ್ಕೆ. ಬಟ್ ಅದು ನಾವು ಹೇಗೆ ಅದನ್ನು ಇಮಿಡಿಯೇಟ್ ಹೇಗೆ ಸರಿ ಮಾಡ್ಕೊಳ್ತೇವೆ ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಆಗಿ ನಮ್ಮದು. ಕೆಲವರು ಖುಷಿಯಲ್ಲಿದ್ದಾಗೆ ಕಾಣ್ತದೆ, ಕೆಲವರು ಬೇಜಾರಲ್ಲಿದ್ದಾಗೆ ಕಾಣ್ತದೆ. ಸೊ ಅದೊಂದು ದೊಡ್ಡ ಮಿತ್ ನನ್ನ ಪ್ರಕಾರ ರಿಲೇಶನ್ಶಿಪ್ ಬಗ್ಗೆ. ನಿಂಗೇನಾದ್ರೂ ಉಂಟಾ ಮಿತ್? ಇಲ್ಲ, ನಾನು ಅದರಲ್ಲಿ ಅಗ್ರಿ ಮಾಡ್ತೇನೆ. ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇವ್ರು 3 ಕ್ವೆಶ್ಚನ್ ಕೇಳಿದ್ದಾರೆ. ಶಶಿಗೌಡ ಇನ್ನೊಮ್ಮೆ, ವಾಟ್ ಈಸ್ ಯುವರ್ ಫಸ್ಟ್ ಇಂಪ್ರೆಷನ್ ಆಫ್ ಈಚ್ ಅದರ್? ಇದರಲ್ಲಿ ನಾನು ಫಸ್ಟ್ ಹೋಗ್ತೇನೆ. ಸೊ ಇದಕ್ಕೆ ನಾನು ಸಾಂಗ್ ಅಲ್ಲಿ ಉತ್ತರ ಕೊಡ್ತೇನೆ. ಎಂತ ಹೇಳಿದ್ರೆ, ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ. ಸ್ವಲ್ಪ ಓವರ್ ಆಯ್ತು. ಇಲ್ಲ, ನನಗೆ ಫಸ್ಟ್ ನಮ್ದು ಅರೇಂಜ್ ಮ್ಯಾರೇಜ್. ಸೊ ಫಸ್ಟ್ ಪ್ರಪೋಸಲ್ ಬಂದಾಗ ಇವರ ಫೋಟೋ, ಬಯೋಡೇಟಾ ಮತ್ತೆ ಜಾತಕ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ನಾನು ಫೋಟೋ ನೋಡಿ ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ. ಯಾರಾದ್ರೂ ಕೇಳೋರು ಯಾವ ಫೋಟೋ ಮಾರಿ ಅದು ನೀವು ನೋಡಿ ನಾನು ಲವ್ ಆಗ್ಲಿಕ್ಕೆ? ಸೊ ನನಗೆ ಫಸ್ಟ್ ಇಂಪ್ರೆಷನ್ ಇವಳ್ದು ಆ್ಯಕ್ಚುಲಿ ಕರೆಕ್ಟ್. ಅವಳು ಮೊದಲು ನಾವು ಅಂದರೆ ಸುಮಾರು ಸಲ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ ಕೈಂಡ್ ಆಫ್. ಸೊ ಇವಳಿಗೆ ನನ್ನ ಫೋಟೋ ನೋಡೋ, ನಾನು ಈಗ ಫಾರ್ಮಲ್ಸ್ ಎಲ್ಲ ಹಾಕಿ ಅದಾಗಿ ಅಲ್ಲ ಅರೇಂಜ್ ಮ್ಯಾರೇಜ್ ಹೇಳಿದ್ರೆ ಫುಲ್ ಹುಡುಗಿ ಸೀರೆ ಹಾಕಿದ ಫೋಟೋ ಕೊಡ್ತಾರೆ. ಅವರು ಸ್ವಲ್ಪ ಒಳ್ಳೆ ಡಿಸೆಂಟ್ ಬಟ್ಟೆ ಹಾಕಿ ನಾವು ಫುಲ್ ಹೀಗೆ ಫಾರ್ಮಲ್ಸ್ ಎಲ್ಲ ಹಾಕಿ ಇದು ಫೋಟೋ ಕೊಡ್ತಿದ್ದಲ್ಲ. ಸೊ ಅವಳಿಗೆ ಅದಿಷ್ಟ ಆಗಿದ್ದು. ನನಗೆ ಫಸ್ಟ್ ಇಂಪ್ರೆಷನ್ ನನಗೆ ಇದು ಇನ್ಸ್ಟಾಗ್ರಾಮ್ ಫೋಟೋಸ್ ಎಲ್ಲ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಹೇಳೋದು ಪ್ರೊಫೈಲಲ್ಲಿ ಫುಲ್ ಫೋಟೋಸ್ ಎಲ್ಲ ನೋಡಿ ನಾನು ಇದು ಫುಲ್ ದೊಡ್ಡ ಬೇಬು ಮಾರ, ಇದು ಮೈಟ್, ಇದು ಬೇಬು. ಇಲ್ಲಿ ನಮ್ಮ ಮೂಡುಬಿದ್ರೆ ಮೈಟ್ ಉಂಟಲ್ಲ,
ಆಕ್ಚುಲಿ ನಾವೆಲ್ಲ ಇಂಜಿನಿಯರಿಂಗ್ ಕಲಿಯುವಾಗ ಮೂಡುಬಿದ್ರೆ ಮೈಟ್ ಅದೇ ಫೇಮಸ್, ಅಂದ್ರೆ ಫುಲ್ ಬೇಬ್ಗಳಿರುವುದು ಅಂತ ಆ ಕಾಲೇಜಲ್ಲಿ. ಸೊ ಇದು ಒನ್ ಆಫ್ ದಿ ಮೂಡುಬಿದ್ರೆ ಬೇಬ್ ಅಂತೇಳಿ ನನ್ನ ತಲೆಯಲ್ಲಿ. ನಾವು ಅಲ್ಲಿ ಅಂತ ಹೇಳ್ತಾರೆ ಅದು ದೊಡ್ಡ ಸಮುದ್ರ, ಅದ್ರಲ್ಲಿ ನಾನು ಮೀನ್ಸ ಅಲ್ಲ, ನಾನು ಹೀಗೆ ಅಲ್ಲಿ ಹರ್ಕೊಂಡು ಹೋಗ್ತಿದ್ದಿರುವೆ. ನಮ್ಗೆ ಮೆಕ್ಯಾನಿಕಲ್ ಕಲ್ತವರಿಗೆಲ್ಲ ಅದು ಹೆಣ್ಮಕ್ಳೇ ಕಾಣಲಿಲ್ಲ. ಮೆಕ್ಯಾನಿಕಲ್ ಅಲ್ಲಿ ಕಲ್ತವರಿಗೆ ಮೀನೇ ತಿಮಿಂಗ್ಲ ನಮಗೆ. ಓ ದೇವರೇ. ಬಟ್ ಆಕ್ಚುಲಿ ಅದು ಫಸ್ಟ್ ಇಂಪ್ರೆಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾನು ಫುಲ್ ಚಂದ ಇದ್ದಾಳೆ ಮಾರೆ, ಬಾರಿ ಬ್ಯೂಟಿಫುಲ್ ಅದೇ ಅಂತ ಹಾಗೆ ಅಂತೇಳಿ ಪಾಪ ಈಗ ಬ್ಯೂಟಿಫುಲ್ ಇಲ್ಲೇ ಹೇಳಿ ಅಲ್ಲ. ಹಾಗಾದ್ರೆ ನೀವೆಂತ ಸಜೆಷನ್ ಕೊಡ್ದೆ ಎಲ್ಲರಿಗೆ, ಅಂದ್ರೆ ಇನ್ಸ್ಟಾಗ್ರಾಮ್ ನೋಡಿ ಮೋಸ ಹೋಗ್ಬೇಡಿ? ಇಲ್ಲ ಮೋಸ ಹೋಗಿದೆ ಅಂತ ಹೇಳಿದಲ್ಲ ನಾನು, ಈಗ ಚಂದನೆ ಹುಡುಗಿ ಚಂದಪ್ಪ ಅದೇ ಇಲ್ಲ ಅಂತ ಹೇಳಿಲ್ಲ. ಬಟ್ ಫಸ್ಟ್ ಇಂಪ್ರೆಷನ್ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ನೋಡುವಾಗ ಹೋ ಎಷ್ಟು ಚಂದ ಇದ್ದಾಳೆ ಮಾರೆ ಹುಡುಗಿ, ಬಾರಿ ಸೂಪರ್ ಇದ್ದಾಳೆ ಹಾಗೆಲ್ಲ ಅಂತೇಳಿ ಫಸ್ಟ್ ಇಂಪ್ರೆಷನ್ ನನ್ನದು ಅಂತ, ಗುಡ್ ಇಂಪ್ರೆಷನ್. ಸೊ ನೆಕ್ಸ್ಟ್ ಮುಂದೆ ಹೋಗುವ. ಸಾನ್ವಿ ಅವ್ರು ಕೇಳಿದ್ದಾರೆ, ಕೋಡಿಯಲ್ಲಿ ನಿಮ್ಮನಿ ಎಲ್ಲಿ ಬತ್ತತ್ತು? ನಾವು ಶೇರಿಗಾರ್ರೆ, ಕೋಡಿ ಬದಿಯವ್ರೆ, ನಿಮ್ಮನ್ನ ಎಲ್ಲೂ ಕಾಣ್ಲಪ್ಪ. ಸೊ ಈ ದೊಡ್ಡ ಜೀವ ನಿಮ್ಗೆ ಕೋಡಿಯಲ್ಲಿ ಕಾಣದಿದ್ರೆ ಹೇಗೆ ಹೇಳಿ? ಇಲ್ಲ, ಅದಕ್ಕೂ ಒಂದು ರೀಸನ್ ಇತ್ತು. ಎಂತ ಕೇಳಿದ್ರೆ, ಹೌದು ನಾನು ಕೋಡಿಯಳು, ಆದರೆ ನನ್ನ ಅಜ್ಜಿ ಮನೆ ಕೋಡಿ. ಸೊ ನಾನು ಅಲ್ಲಿ ಯಾವತ್ತೂ ಇರಲಿಲ್ಲ. ಸೊ ರಜೆ ಯಾವಾಗೆಲ್ಲ ಸಿಗ್ತಿದ್ದಿತ್ತು ಶಾಲೆಗೆ ಮತ್ತೆ ಅಜ್ಜಿ ಮನೆಗೆ ಎಂತಾರು ವಿಶೇಷ ಇದ್ರೆ ಅಷ್ಟೊತ್ತಿಗೆಲ್ಲ ಹೊತ್ತಿದ್ದೆ. ಅದಕ್ಕೆ ನೀವು ನನ್ನ ಕಾಣ್ಲಾ. ವೆನ್ ವಿಲ್ ಯು ಗೈಸ್ ಕಮ್ ಟು ಇಂಡಿಯಾ ಅಂತ ದರ್ಶನ್ ಅವ್ರು ಕೇಳಿದ್ದಾರೆ. ಯಾವಾಗ ಹೋಗ್ತಾ ಇದ್ದೇವೆ? ಪೂಜಿತಾ ರೆಡಿ ಇದ್ದಾಳೆ, ನಾಳೆ ಹೋಗು ಹೇಳಿದ್ರೆ ಈಗಲೇ ಬ್ಯಾಗ್ ಪ್ಯಾಕ್ ಮಾಡ್ತಾಳೆ ಪೂಜಿತಾ. ಎಲ್ಲರೂ ಸಹ ನಾನು ಸಹ ಅಷ್ಟೇ, ಅಂದ್ರೆ ಇಂಡಿಯಾಕ್ಕೆ ಹೋಗೋದಿದ್ರೆ ಖುಷಿಯೇ ಬೇರೆ ಅದು. ಬಟ್ ಈ ಕ್ವಶನಿಗೆ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲ, ಯಾಕಂದ್ರೆ ನಾವು ರೀಸೆಂಟ್ಲಿ ಅಲ್ಲಿ ಹೋಗಿ ಬಂದದ್ದು ಫೆಬ್ಬಲ್ಲಿ, ಈ ವರ್ಷದ ಫೆಬ್ಬಲ್ಲಿ ತಿಂಗಳಾಗಿದಷ್ಟೇ. ಹೌದು, 1.5 ತಿಂಗಳಿದ್ವಿ ಅಲ್ಲ. ಸೊ ಸದ್ಯಕ್ಕಿಲ್ಲ, ಇನ್ನು ಗೊತ್ತಿಲ್ಲ, ದೇವರ ಪ್ಲಾನ್ ಬೇರೆ ಇರ್ತದೆ, ನಮ್ದು ಪ್ಲಾನ್ ಬೇರೆ ಇರ್ತದೆ. ಸೊ ಅದಕ್ಕೆ ಆನ್ಸರ್ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿರುವುದಿಲ್ಲ. ಸೊ 2 ವರ್ಷಕ್ಕೊಮ್ಮೆ ಹೋಪ್ಫುಲಿ 2 ವರ್ಷಕ್ಕೊಮ್ಮೆ ನೆಕ್ಸ್ಟ್ ಇಯರ್ ಹೋಗ್ಲಿಕ್ಕೆ ಚಾನ್ಸ್ ಸಿಗ್ಬೋದು ಏನೋ, ನೋಡು. ಸೊ ಸತೀಶ್ ಸಚ್ಚು ಅವರು ಕಾಮೆಂಟ್ ಮಾಡಿದ್ದಾರೆ, ಇದು ಬಾರಿ ಗಮ್ಮತ್ತುಂಟು. ಈ ಅಕೌಂಟನ್ನು ತೂವುನು ಕಾಮೆಂಟ್ ರಿಪ್ಲೈ ಕೊರ್ಪಿನಿ ಕಂಡನೇನಾ ಬುಡೆದಿಯಾ ಅವೇ ಮಲ್ಲ ಕ್ವೆಶ್ಚನ್. ಇದು ತುಂಬಾ ಜನರಿಗಿರೋ ಕ್ವೆಶ್ಚನ್ ಆಕ್ಚುಲಿ. ಈರೆ ಪನ್ಲೆ ಏರ್ ರಿಪ್ಲೈ ಕೊರ್ಪಿನಿ ಪೂರೈಕ್ಲ ಯಾನ್ ಅಂಡ ಬೇಡಬೋಚ್ ಯಾರೇ ಪನಟ್ ಯಾನ್ ಆಕ್ಚುಲಿ 90% ಆಫ್ ದಿ ಟೈಮ್ ಐ ಥಿಂಕ್ ಆಲೆ ಕೊರ್ಪಿನಿ ರಿಪ್ಲೈ ಮಾತ ಕಾಮೆಂಟ್ ಅವಡ್ DMಸಿಗೆ ಮಾತ ಯಾನ್ ಏ ಪಾಂಡಲ ಪಂಡ ಐತೆ ಯಾನೊಂಜಿ ಯಾಲ್ನ ವಿಡಿಯೋ ಪೂರ ಒಪ್ಪುಣತೆ. ಕೆಲವರ ನಿಕುಲು ಬಾರಿ ಎಡ್ಡೆ ಕಮೆಂಟ್ ಮಲ್ತಿನ ಅರೆ ಖುಷಿ ಅದು ಅರೆ ಪೂರ ರಿಪ್ಲೈ ಕೊರ್ಪಿನಿ. ಯಾನ್ ಇತ್ತೆ ದಾದಂಡ ಆಲ್ನ ಬಗ್ಗೆ ವಿಡಿಯೋ ಮಲ್ತದ ಪಾಂಡ ಮಾತ ಯಾನ್ ಇನಿಷಿಯಲ್ ಕಾಮೆಂಟ್ಸ್ ಮಾತ ತೂವೊಂದುಪ್ಪೆ. ಸೊ ಅಪ್ಪಗೆ ಯಾನೇ ರಿಪ್ಲೈ ಮಲ್ಪೆ ಇಜ್ಜಿನ 90% ಆಲೆ ಬೊಕ್ಕ DM ಎಲ್ಲ ಅಂಚನೆ ಕೆಲವು ಮೆಸೇಜಸ್ ಮಾತ ಎಂಕ್ ಸ್ಪೆಸಿಫಿಕ್ ಬತ್ತಂಡ ಆಲ್ದಾಲ ಅವನ್ನು ತೂಪುಜಲ್ ಬೊಕ್ಕ ದಾಲ ಪನ್ಪುಜಲ್. ಸೊ ಯಾನೇ ಐಕ್ ಮಾತ ರಿಪ್ಲೈ ಕೊರ್ಪಿನಿ ಅವುಂಡ ಐ ಥಿಂಕ್ 90% ಆಲೆ. ಅರೆಗೆ ಪಾಪ ಡೌಟ್ ಆರ್ ಮೆಸೇಜ್ ಮಲ್ತಿತ್ತೇರ ಅಂತ ಡೌಟ್ ಆದಿಪ್ಪು ನೇರು ಯಾನೆ ಇದಾಯ ಪಂಡ ಕೆಲವರಿಗೆ ಪಂಡ ಡೌಟ್ ಇಲ್ಲ ಉಂಡು ಎಂಕ್ ತುಳು ಬರ್ಪುಂಡ ಇಜ್ಜಪ್ಪನಂದು. ಸೊ ಯಾನ್ ಪಾತೇರ್ವೆ ನಿಕುಲ್ ಪನ್ನಿನ ಪೂರ ಅರ್ಥ ಪುಣ ಎಂಕ್. ಸೊ ಯಾನೆ ರಿಪ್ಲೈ ಕೊರ್ಪೆ. ಸೊ ಆರ್ ಇತ್ತೆ ಬೇತೆ ಒಂಜಿ ಸಂತು, ಇನ್ನೊಬ್ರು ಸಂತು 143 ಹೀಗೆ ಕಣ್ಣಲ್ಲಿ ಹಾರ್ಟ್ ಕೊಟ್ಟು ಮತ್ತೆ ಹೀಗೆ ಎಂತ ಇಲ್ಲಿ ಇಮೋಜಿ ಕಳಿಸಿದ್ದಾರೆ. ಇಲ್ಲಿ ಇದು ಇರುದು ಕ್ವೆಶ್ಚನ್ ಅಲ್ಲ, ಇರುದು. ಸೊ ನಾನು ಅಂದ್ರೆ ಲವ್ ಯು ಗೈಸ್ ಅಂತ ಹೇಳಿ ಇರ್ಬೋದು. ಸೊ ನಾನ್ ನಿಮ್ಗೆ ಹೀಗೆ ಕಣ್ಣಲ್ಲಿ ಹಾರ್ಟ್ ಉಂಟಲ್ಲ ಅದನ್ನ ನಾನು ಹೇಗೆ ನಾವು ಹಾಕುವಾದ್ರೆ ನಿಮ್ಗೋಸ್ಕರ ಅದು. ಸೊ ಇದು ಸಂತು 143ಗೆ. ನೆಕ್ಸ್ಟ್ ಬಸವರಾಜ್ ಪ್ಯಾರಂಗೋಡ್ ಅವರೊಂದು ಮೆಸೇಜ್ ಕಳಿಸಿದ್ದಾರೆ. ನಿಮ್ಮ ಇಬ್ಬರಲ್ಲಿ ಫಸ್ಟ್ ಲವ್ ಪ್ರಪೋಸ್ ಮಾಡಿದ್ದು ಯಾರು? ಫಸ್ಟ್ ಲವ್ ಪ್ರಪೋಸ್ ಮಾಡಿದ್ದು ಇದೆಲ್ಲ ಹೇಶಿಗೆ ಅಲ್ದೆ, ಇದೆಲ್ಲ ಯಾಕೆ ನಾಚಿಕೆ? ಕಾಟು 50 ರೂಪಾಯಿ ಕಾಟು ಓವರ್ ಆಕ್ಚುಲ್ ಆಗಿ ನಮ್ದು ಲವ್ ಪ್ರಪೋಸ್ ಮಾಡಿದಂತೇಳಿ ಏನಿಲ್ಲ ಅಲ್ಲ, ಇಟ್ ವಾಸ್ ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಪ್ರಪೋಸಲ್ ಅಂತೇಳಿ ಇಲ್ಲ. ಬಟ್ ಐ ಲವ್ ಯು ಯಾರು ಮೊದಲು ಹೇಳಿದಂತ ಹೇಳಿದ್ರೆ ಯಾರು ಹೇಳಿದ್ದು? ಹೆಣ್ಮಕ್ಳ ಮೇಲುಗೈ ಅಲ್ವಾ ಯಾವಾಗ್ಲೂ. ಸೊ ಹೆಣ್ಮಕ್ಳ ಮೇಲುಗೈ. ಸೊ ನಾನೇ ಹೇಳಿದ್ದು. ಶೂರ್ ಡೌಟ್ ಅಲ್ಲಿದ್ದಾರೆ.
ಬೇರೆ ಹೆಣ್ಮಕ್ಳದ್ದು ನಂಗೆ ಗೊತ್ತಿಲ್ಲ, ನಾನು ನಿಮ್ಗೆ ಫಸ್ಟ್ ನಾನೇ ಹೇಳಿದ್ದು. ನನ್ನ ಗರ್ಲ್ ಫ್ರೆಂಡ್ಸ್ ಅಲ್ಲೆಲ್ಲ ಅದೆಲ್ಲ ಬೇರೆ ಬಂದಿರ್ಬೋದು. ಬಟ್ ಮ್ಯಾರೇಜ್ ಆಗುವಾಗ ನಮ್ಮಿಬ್ರಲ್ಲಿ ನಾನು ಹೇಳಿದ್ದು ಹಾಗೆ. ಅದು ಆಕ್ಚುಲಿ ಸ್ಟೋರಿ ಅಂತ ಹೇಳಿದ್ರೆ ಐ ಮೀನ್ ಅದೇ ಅರೇಂಜ್ ಮ್ಯಾರೇಜ್. ಬಟ್ ಪ್ರಪೋಸಲ್ ಅಲ್ಲಿ ಬಂದು ನಾವಿಬ್ರು ನೋಡಿ ಆದ್ಮೇಲೆ ಮಾತಾಡುವಾಗ ಅಲ್ಲಿ ಎಂತ ಹೇಳ್ತಾರೆ, ಹೀಗೆ ಪ್ರಪೋಸ್ ಮಾಡ್ಬೇಕು, ಲವ್ ಬಗ್ಗೆ ಹೇಳ್ಬೇಕು ಅಂತದ್ದು ಅಂತ ಸನ್ನಿವೇಶ ಸನ್ನಿವೇಶ ಬರ್ಲೇ ಇಲ್ಲ. ಬಟ್ ಯಾ ಐ ಥಿಂಕ್ ಲವ್ ಯು ಅಂತ ಮಿನಿ ಹೇಳಿದಂತ ಅದ್ ನಂಗೆ ನೆನ್ಪುಂಟು. ಅವ್ರು ಹೇಳಲೇ ಇರ್ಲಿಲ್ಲ ಆಯ್ತು, ಅದಕ್ಕೆ ಇರ್ಲಿ ನಾನಾದ್ರೂ ಹೇಳುವ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಎಸ್, ದಟ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಸುಶಾಂತ್ ಪೂಜಾರಿ ಅವರೊಂದು ಮೆಸೇಜ್ ಕಳಿಸಿದ್ದಾರೆ. ಹಾಯ್ ಕ್ಯೂಟ್ ಕಪಲ್ಸ್, ಹಾಯ್ ಸುಶಾಂತ್, ಸ್ಟೇ ಹ್ಯಾಪಿ ಬೋತ್ ಫಾರ್ ಎವರ್. ನಿಮ್ದು ಕೋಡಿಯಲ್ಲಿ ಎಲ್ಲಿ ಮಾರ್ರೆ? ನಮ್ದು ಕೋಡಿ ಬೀಚ್ ಹತ್ರನೇ. ಓ ದೇವ್ರೆ, ನನ್ ಕೋಡಿಯರಿಗೆ ಹೇಳಿ. ಹೌದು ಇದೆ ನಂಗೆ, ನಮ್ಮೂರಿನವರಂದ್ರೆ ನಂಗೆ ಇದಕ್ಕೆ ಇಷ್ಟ ಆಗ್ತದೆ. ಕೋಡಿದ ಮೆಸೇಜ್ ಬರ್ತದೆ ಕೋಡಿಂದ ಡೈರೆಕ್ಟ್. ಸೊ ನಾ ಆಲ್ರೆಡಿ ಹೇಳ್ದಂಗೆ ಕೋಡಿ ನನ್ನ ಊರಲ್ಲ, ನನ್ನ ಅಜ್ಜಿ ಮನೆ ಕೋಡಿ. ಸೊ ರಜ್ಜಿಪತಿ ಬರ್ತಿದ್ದೆ. ಮತ್ತು ಕೋಡಿ ಹತ್ರ, ನೀವು ಕೋಡಿಯರಾದರೆ ನಿಮ್ಗೆ ಗೊತ್ತಿರುತ್ತೋ, ಅಲ್ಲೊಂದೀಗ ಹೊಸ ಪಾರ್ಕ್ ಮಾಡಿರೋ, ಸಣ್ಣದೊಂದು ಪಾರ್ಕ್, ಅದು ನನ್ನ ಮಾವನೇ ಮಾಡೋದು. ಸೊ ಅದ್ರ ಹತ್ರನೇ ನಮ್ಮ ಮನೆ, ರಾಜೇಂದ್ರ KH ಅವ್ರು ಮಾಡಿರೋದು. ಸೊ ಅದ್ರ ಹತ್ರ, ಅಲ್ಲೇ ಹತ್ರದಲ್ಲಿ ಮನೆ. ಕೋಡಿ ಬೀಚ್ ಎದುರಲ್ಲಿ ಉಂಟು ಆ ಪಾರ್ಕ್, ರೋಡಲ್ಲಿ ಹೋಗುವಲ್ಲಿ ಸಿಗ್ತದೆ. ಈಗ ಅದೊಂಥರ ಸ್ಪಾಟ್ ಆಯ್ತು, ಎಲ್ಲರೂ ಬಂದು ಅಲ್ಲಿ ಹೋಗಿ. ಅಲ್ಲಿ ಇದುಂಟಲ್ಲ ಚೂರ್ಮುರಿ ಅಂಗಡಿ ಅಲ್ಲೇ, ಚೂರ್ಮುರಿ ಅಂಗಡಿ, ನಾಗಣ್ಣನ್ ಚೂರ್ಮುರಿ ಅಂಗಡಿ. ಸೊ ಅಲ್ಲೇ ಹತ್ರ ಬರ್ತದೆ. ಹೌದು, ನಾವಲ್ಲಿ ಕೋಡಿ ಬೀಚ್ ಸೈಡ್ಗೆ ಪ್ರತಿ ಸಲ ಹೋದಾಗ ಅದೊಂದು ಮಸ್ಟ್ ವಿಸಿಟ್ ಸ್ಪಾಟ್. ಚೂರ್ಮುರಿ ಮತ್ತೆ ಸೋಡಾ ಅದು ತಿನ್ನದೆ ನಾನು ಇವ್ರನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತೇ ಇಲ್ಲ. ಮನೆಗೆ ಇವಳ ಅಜ್ಜಿ ಮನೆಗೆ ಹೋಗುವ ಅದು ಪಾರ್ಸೆಲ್ ಇಟ್ಕೊಂಡು ಹೋಗಿ ತಿನ್ಬೇಕು. ಹೌದು. ಸೊ ನೆಕ್ಸ್ಟ್ ಮಿಸ್ ಸಿಯಾನ್ ಅವರು, ಹೌ ಇಸ್ ಯುವರ್ ಲೈಫ್? ಜಾಲಿ ಜಾಲಿ ಎಲ್ಲ ಜಾಲಿ. ನಂಗೆ ಅದು ಹೇಗಿದೆ ಜೀವನ ಅದು ಹೇಳುವಾಗ ಅದೇ ರೀಲ್ಸ್ ಇದೆ ನನ್ನ. ಹೌದು. ಸೊ ಸಿಯಾನ್ ಅವರೇ, ನೀವು ಹೇಗಿದ್ರಿ? ಫೋಟೋದಲ್ಲಿ ನೋಡಿದ್ರೆ ಸಣ್ಣ ಹುಡುಗಿ ತರ ಇದ್ದಿದ್ರಿ. ಸೊ ನೀವು ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ಕೊಳ್ತಿದ್ದೇವೆ. ಹೌ ಇಸ್ ಯುವರ್ ಲೈಫಿಗೆ ಆನ್ಸರ್ ಹೇಳ್ಬೇಕಂತ ಹೇಳಿದ್ರೆ, ಲೈಫ್ ಈಸ್ ತುಂಬ ಬೋರಿಂಗ್. ಆ್ಯಕ್ಚುಲಿ ಕೆನಡಾದಲ್ಲಿ ತುಂಬ ಬೋರಿಂಗ್. ಆ್ಯಂಡ್ ಇನ್ನೀಗ ನಮಗೆ ಸಮ್ಮರ್ ಹೋಗಿ ಫಾಲ್ ಸ್ಟಾರ್ಟ್ ಆಗ್ತಾ ಉಂಟು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೈಂಡ್ ಆಫ್ ಅಲ್ಲ. ಅಷ್ಟೊತ್ತಿಗೆ ಈಗ ಕತ್ಲೆಲ್ಲ ಬೇಗ ಈಗ ನೀವು ನಮ್ಮ ವ್ಲಾಗ್ಸ್ ನೋಡ್ತಿದ್ರೆ ನಾವು ಹೇಳ್ತಿದ್ವಿ ವ್ಲಾಗ್ಸಲ್ಲಿ 9-8:30-9-9:30 ಕತ್ಲೆ ಆಗ್ತಿತ್ತು ಸಮ್ಮರಲ್ಲಿ. ಆಗ ಸ್ವಲ್ಪ ನಾವು ತಿರುಗ್ಲಿಕ್ಕೆ ಹೋಗ್ತಿದ್ವಿ. ವೀಕ್ ಡೇಸ್ ಫುಲ್ ಬೋರಿಂಗ್ ಆ್ಯಕ್ಚುಲಿ. ಇಬ್ರು ವರ್ಕಿಂಗ್ ಆದ ಕಾರಣ ಫುಲ್ ಬೋರಿಂಗ್, ಮಾಡ್ಲಿಕ್ಕೆ ಏನು ಬದುಕಿಲ್ಲ. ಕೆಲಸದಲ್ಲೇ ನಮ್ಗೆ ಪುರ್ಸೊತ್ ಸಿಕ್ಕಿಲ್ಲ. ಆಫೀಸಿಗೆ ಹೋಗಿದ್ದು ಬರೋದು, ಮನೆ ಕೆಲಸ, ಊಟ, ಬೆಳಗ್ಗೆಯಿಂದ ಆಕ್ಚುಲಿ ರಾತ್ರಿ ತನಕ ನನ್ಗೆ ಆಫೀಸ್ ಕೆಲಸ, ಇವಳಿಗೆ ಸಂಜೆ ತನಕ ಕೆಲಸ. ಸೊ ಏನು ಇಂಟ್ರೆಸ್ಟಿಂಗ್ ಅಂತೇಳಿ ಏನಿಲ್ಲ. ಬಟ್ ಸಮ್ಮರಲ್ಲಿ ಅದೇ ವೀಕೆಂಡ್ ಅಂತ ಬಂದಾಗ ಗಮ್ಮತ್ ಮಾಡ್ತಿದ್ವಿ. ಬಟ್ ಇನ್ನೀಗ ಫಾಲ್ಸ್ ವಿಂಟರ್ ಎಲ್ಲ ಸ್ಟಾರ್ಟ್ ಆಗುವಾಗ ಇನ್ನೂ ಬೋರಿಂಗ್ ಆಕ್ಚುಲಿ ಕೆನಡಾದಲ್ಲಿ. ಬಟ್ ಡಿಪ್ರೆಷನ್ ಬರ್ತದೆ, ಇಲ್ಲಿ ಕತ್ಲೆ ಆಗ್ತದೆ, ಬೆಳಕಿಲ್ಲ, ತುಂಬಾ ಊರೆಲ್ಲ ಮಿಸ್ ಆಗ್ತದೆ, ಫ್ಯಾಮಿಲಿ ಮಿಸ್ ಆಗ್ತದೆ. ಸೊ ಹೀಗಿದೆ ನಮ್ಮ ಜೀವನ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇದೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಅವ್ರು ಕಳ್ಸಿರೋ ಕ್ವೆಶ್ಚನ್ ಇದು. ಎಂತದು? ಅವ್ರದ್ದು ಇನ್ಸ್ಟಾಗ್ರಾಮ್ ID ಅದೇ ಅದು. ಆಮೇಲೆ, ಹೌ ಡಿಡ್ ಯು ಟ್ರಾವೆಲ್ ಟು ಕ್ಯಾನಡಾ? ಆರ್ ಯು ಅ ಪರ್ಮನೆಂಟ್ ರೆಸಿಡೆಂಟ್? ಕ್ಯಾನ್ ಯು ಮೇಕ್ ಅ ವಿಡಿಯೋ ಆನ್ ದಿಸ್? ಇದೀಗ ನನ್ ಗಂಡ ವಾಪಸ್ ನಂಗೆ ಬೈತ್ರೀಗ, ಯಾಕಂದ್ರೆ ಫಸ್ಟ್ ವಿಡಿಯೋ ಮಾಡ್ತಿ ಹೇಳಿದೆ, ನಾನು ಹೇಳ್ತೇನೆ ನಿಮ್ಗೆ, ನಾನು ಹಾಗೆ ಮಾಡ್ತೆ ಹಿಂಗೆ ಮಾಡ್ತೇನೆ, ಅರೆ ವಿಡಿಯೋ ಬರಲ್ಲ. ಹೌದು, ಆಕ್ಚುಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ವಿ, ಯಾವಾಗ ಲಾಸ್ಟ್ ಇಯರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಆಗ ಅನ್ಕೊಂಡಿದ್ವಿ ಇಲ್ಲಿದು ಅಂದರೆ ಹೇಗೆ ಕೆನಡಾಕ್ಕೆ ಬರ್ಬೋದು, ಮತ್ತು ಇಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗೋದು ಹೇಗೆ, ಸಿಟಿಸನ್ ಆಗೋದು ಹೇಗೆ. ಸೊ ಅದೆಲ್ಲ ಪ್ರಾಸೆಸ್ ನಾವು ತಿಳ್ಕೊಂಡು ನಿಮಗೂ ಹೇಳಬೇಕಂತೇಳಿ ಆಸೆ ಇತ್ತು ನಮಗೆ. ಬಟ್ ಅದು ಪ್ರಾಪರಾಗಿ ಅಂದರೆ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ವಿ ಅಂದರೆ ವಿಡಿಯೋ ಮಾಡುವ ಅಂತ. ಬಟ್ ಅದಕ್ಕೆ ಫುಲ್ ನಾಲೆಜ್ ಬೇಕು. ಅಂದರೆ ನಾವು ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ನಿಮಗೆ ಹೇಳಿ ನೀವು ಆ ಥರ ಮಾಡೋದು ಅದು ಸರಿಯಲ್ಲ. ಸೊ ನಾವು ನಮ್ಮ ರಿಸರ್ಚ್ ಮಾಡಿ ಕಂಪ್ಲೀಟ್ ನಮಗೆ ಫುಲ್ ಡೀಟೇಲ್ಸ್ ಗೊತ್ತಿದ್ದಾಗ ನಾವು ಬಂದು ಹೇಳಿದರೆ ಮಾತ್ರ ಅದಕ್ಕೆ ಅರ್ಥ ಅಂತೇಳಿ ನಾವು ಆ್ಯಕ್ಚುಲಿ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಇನ್ನೂ ವಿಡಿಯೋ ಮಾಡಲಿಲ್ಲ. ಬಟ್ ಅದೇ ಇಲ್ಲಿಗ ಇದ್ದು ತುಂಬ ಟೈಮ್ ಆಯ್ತಲ್ಲ, ಈಗ ಪ್ರಾಸೆಸ್ ಬಗ್ಗೆ ಎಲ್ಲ ಗೊತ್ತುಂಟು, ಹೇಗೆ ಮಾಡೋದು ಎಂತ ಮಾಡೋದು ಅದೆಲ್ಲ ಗೊತ್ತಾಗಿದೆ. ಸೊ ಆದಷ್ಟು ಬೇಗ ವಿಡಿಯೋ ಮಾಡಬೇಕಂತೇಳಿ ನಾವು ಸಹ ಅಂದ್ಕೊಂಡಿದ್ದೇವೆ. ಖಂಡಿತ ಮಾಡ್ತೇವೆ ಇನ್ ಲೈಕ್ ನಿಯರ್ ಫ್ಯೂಚರಲ್ಲಿ. ಬಟ್
ನಾವು ಆನ್ಸೈಟಿಗೆ ಇಲ್ಲಿ ಕೆನಡಾಕ್ಕೆ ಹೇಗೆ ಬಂದಲ್ಲ, ನಾವು ಹೌ ಡಿಡ್ ಯು ಟ್ರಾವೆಲ್ ಟು ಕೆನಡಾ? ನಾವು ಫ್ಲೈಟ್ ಅಲ್ಲಿ ಬಂದದ್ದು ಕೆನಡಾಕ್ಕೆ. ನಾನು ಈ ಆನ್ಸರ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಓಕೆ, ಸೊ ಜೋಕ್ಸ್ ಅಪಾರ್ಟ್, ಅದೇ ಫ್ಲೈಟ್ ಅಲ್ಲಿ ಅಲ್ಲ ಬಂದ, ಮತ್ತೆ ಯಾವ್ದ್ರಲ್ಲಿ ಬಂದ? ನಾನು ಕೆಂಪು ಬಸ್ ಅಲ್ಲಿ ಬಂದಿದ್ದು ಅಂತ ಎಣಿಸುದು. ಸೊ ನಾವು ಹೇಗೆ ಬಂದ ಅಂತ ಹೇಳಿದ್ರೆ, ನಾನು ನನ್ನ ಕಂಪನಿ ಥ್ರೂ ಬಂದದ್ದು ಇಂಡಿಯಾದ. ನಾನು ಇನ್ಫೋಸಿಸ್ಗೆ ಕೆಲಸ ಮಾಡ್ತಿದ್ದೇನೆ. ಸೊ ಇಂಡಿಯಾದ ಕಂಪನಿ ಆದ ಕಾರಣ ಅವರು ಆನ್ಸೈಟ್ ಅಂತ ಹೇಳಿ ಕಳಿಸ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಹಾಗೆ ಆನ್ಸೈಟ್ ಅಂತ ಹೇಳಿ ನಾನು ಇಲ್ಲಿ ಕೆನಡಾಕ್ಕೆ ಬಂದದ್ದು. ಆ್ಯಂಡ್ ಇವಳು ನನ್ನ ಡಿಪೆಂಡೆಂಟ್ ಆಗಿ ಬೆನ್ನತ್ತಿ ಬೇತಾಳದಾಗ ಅವ್ರು ಹಿಂದೆ ಬಂದ ರೈಟ್ ವರ್ಡ್ ಬೇತಾಳ. ಸೊ ನಮ್ಮ ಬೇತಾಳ ನನ್ನೊಟ್ಟಿಗೆ ಬಂದದ್ದು. ಸೊ ಹಾಗೆ ನಾವು ಕೆನಡಾಕ್ಕೆ ಟ್ರಾವೆಲ್ ಮಾಡಿದ್ದು ಆನ್ಸೈಟ್ ಆಗಿ. ಬಟ್ ಇನ್ನೊಂದೆಂತ ಪರ್ಮನೆಂಟ್ ರೆಸಿಡೆಂಟ್ ಇಲ್ಲ, ನಾವು ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ ಇಲ್ಲಿದು, ನಾವು ಇನ್ನೂ ಸಹ ವರ್ಕ್ ವೀಸಾದಲ್ಲೇ ಇದ್ದೇವೆ. ಕ್ವಶನಿಗೆ ಶಾರ್ಟ್ ಆಗಿ ನಾವು ಫ್ಲೈಟ್ ಅಲ್ಲಿ ಬಂದಿದ್ದು, ಪರ್ಮನೆಂಟ್ ರೆಸಿಡೆಂಟ್ಸ್ ಅಲ್ಲ, ಆನ್ಸೈಟ್ ಆಗಿ ಬಂದದ್ದು ಪ್ಲಸ್ ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ ನಾವು ಇಲ್ಲಿ ಅಷ್ಟೇ. ಸೊ ನೆಕ್ಸ್ಟ್ ಶ್ರೀನಿಧಿ ಗಾಣಿಗ ಅವ್ರು ಕೇಳಿದ್ದಾರೆ, ಕೆನಡಾದಲ್ಲಿ ಹೊಸ್ತು ಮಾಡ್ತ್ರಾ? ನೀವೆಲ್ಲ ನನಗೆ ತುಂಬ ವಿಡಿಯೋ ಕಳಿಸಿ ಫೋಟೋ ಕಳಿಸಿ ಊರಿಂದೆಲ್ಲ ಹೀಗೆ ಊರಿಂದ ನೆನಪು ಮಾಡ್ತಾ ಇದ್ರಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ಈ ಅಗಿ ಎಲ್ಲ ತೆವಕ್ ಹಾತ್ರಲ್ಲ, ಅದು ಇಲ್ಲ. ಇಲ್ಲ ಅಕ್ಕಿಯೇ ಬೆಳೆಸುದಿಲ್ಲ. ಅಂದ್ರೆ ಅದು ಹೊಸ್ತಿದು ಉಂಟಲ್ಲ, ಅದು ಗ್ರೀನ್ ಕಲರ್ ಬರ್ತದಲ್ಲ, ಭತ್ತ. ಅದ್ ನಮ್ ಭಾಷೆಯಲ್ಲ ಈ ಗಂಡ್ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ನನಗೆ ಎಷ್ಟು ಕಷ್ಟ ಆಗ್ತು ಗೊತ್ತಿಲ್ಲ. ಅಗಿ ನಮ್ಮದಲ್ಲಿ ಅಗಿಯುದು ಅಂದ್ರೆ ಈಗ ಗುಂಡಿ ತೋಡು. ಅಗಿ ಅಲ್ಲ, ಇದು ಅಗಿ. ಅಗಿ ಮತ್ತೆ ಅದು ಅಗಿ, ಅದು ಅಗಿಯುದು. ಸೊ ಅದಕ್ಕೆ ಈಗ ಥಿಂಕ್ ಮಾಡಿದೆ ಅಂದ್ರೆ ಅಗಿ ತೆಗಿಲಿಕ್ಕೆ. ಓಕೆ, ಭತ್ತದ ಹೊಸ ಅಕ್ಕಿ ಊಟದು ಭತ್ತ ಅಗಿ ಇಲ್ಲ. ಸೊ ಇಲ್ಲಿ ಯಾರು ಬೆಳೆಸುದಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಾಡ್ಲಿಲ್ಲ. ಮನೆಗೆಲ್ಲ ಮಾಡಿರೋ ನಾವು ಎಲ್ಲ ಫೋನ್ ಮಾಡಿರೋ ಹೊಸ್ತುಂತೆ ಅಂದ ನಾವು ನಮ್ಮ ಹೆಸರು ಹೇಳ್ಕೊಂಡು ಹೊಸ್ತುಂಗಿ ಅನ್ಕೊಂಡು ನಾವು ಹೇಳ್ತೀವಿ ಅಲ್ಲ, ಅಷ್ಟೇ. ಸೊ ಹೊಸ್ತು ಇಲ್ಲಿ ಕೆನಡಾದಲ್ಲಿ ಮಾಡ್ಲಿಲ್ಲ. ಬಟ್ ಬೇರೆ ಹಬ್ಬ ಎಲ್ಲ ನಾವು ಯೂಶಲಿ ಮಾಡ್ತೇವೆ. ಅಂದ್ರೆ ಈಗ ಗಣೇಶ ಚತುರ್ಥಿಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಗಣೇಶ ಇಟ್ಟಿದ್ರಿ ಈ ಸಲ ಲ್ಯಾಂಗ್ಲಿಯಲ್ಲಿ. ಸೊ ಅಲ್ಲಿ ಹೋಗಿ ಬಂದ್ವಿ. ಮತ್ತೆ ಮನೆಯಲ್ಲೇ ಪೂಜೆ ಮಾಡಿದ್ವಿ, ಭಜನೆ ಮಾಡ್ತೇವೆ, ಅದೆಲ್ಲ ಹಬ್ಬ ಎಲ್ಲ ಆಚರಿಸ್ತೇವೆ. ಟ್ರೆಡಿಷನಲ್ ವೇರ್ ಹಾಕಿ, ಇವಳು ಸೀರೆ ಹಾಕಿ, ನಾನು ಟ್ರೆಡಿಷನಲ್ ವೇರ್. ಈಗ ನವರಾತ್ರಿದು ಲಾಸ್ಟ್ ದಿನ ನಮ್ಗೆ ಪೂಜೆ ಹೌದು, ನವರಾತ್ರಿ ಎಲ್ಲ ಹಬ್ಬ ಮಾಡ್ತೇವೆ. ಬಟ್ ಅದೇ ಇಂಥ ಕೆಲವೊಂದೆಲ್ಲ ನಮ್ಗೆ ಇಲ್ಲಿ ಅನ್ಫಾರ್ಚುನೇಟ್ಲಿ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾಗೆ ಮಾಸ್ಟರ್ MG ಗೌಡ, ಭಾವನ ಪರ್ದು ನಲಿಪುನಿ ಆಕ್ಟಿಂಗ್ ಮಲ್ಪುಲೆ. ಇದು ನಂಗೆ ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ. ಭಾವನ ಪರ್ದು ನಲಿಪುನಿ ಆಕ್ಟಿಂಗ್ ಮಲ್ಪುಲೆ ಅಂದ್ರೆ ಭಾವ ಕುಡ್ದು ಆಕ್ಟಿಂಗ್ ಮಾಡ್ಬೇಕಾ ಅಥವಾ ಭಾವ ಬಂದರು ಆಕ್ಟಿಂಗ್ ಮಾಡ್ಬೇಕಾ? ಬಂದರು ಭಾವ ಬಂದರು ಸಾಂಗಿಗೆ ನಲಿಪೋಡ ಇಂಚಿನ ಹೆಂಗೆ ಅರ್ಥ ಇಜಿ ಅವು ಒಂಜಿ ಕಮೆಂಟ್ ಇಡ್ ಕೂಡೋರ ಪಾಡ್ಲೆ ಡ್ಯಾನ್ಸ್ ಮಲ್ಪುನಾಂಡ ಪಾಡ್ಲೆ ಎಂಕುಲು ಡ್ಯಾನ್ಸ್ ಮಲ್ಪನೆ ರೆಡಿ ಇಲ್ಲ. ನಮ್ಮ ಏಪಲ ರೆಡಿ ಡ್ಯಾನ್ಸ್ ಅವಲ ಪಿಲಿವೇಸ ಪಂಡ ಅಣ್ಣ ಮುಲ್ಪ ಕುಲ್ಲುನೇ ಇಜ್ಜಿ ಅಲ್ಪ ಸೌಂಡ್ ಸ್ಟಾರ್ಟ್ ಆನಾಗನೆ ಕೈಕಾರ್ ಮತ್ತೆ ಡ್ಯಾನ್ಸ್ ಮಲ್ಪೊಡೆ ಅಂದ್ ಪಡ್. ಸೊ ಇರಕ್ಕೆ ಆಕ್ಚುಲಿ ಮೆಸೇಜ್ ಮಲ್ಪಲೆ ದಾದಂದು. ನೆಕ್ಸ್ಟ್ ದೀಪಿಕ್ ಕೇಳಿದ್ದಾರೆ, ನಿಮ್ಮಲ್ಲಿ ಹೊಂದಾಣಿಕೆ, ಪ್ರೀತಿ, ಸಹನೆ ಹೇಗೆ? ಯು ಬೋತ್ ಆರ್ ಸ್ವೀಟ್ ಕಪಲ್. ಥ್ಯಾಂಕ್ ಯು ದೀಪಿಕ್ ಅವರೇ. ಸೊ ಎಂತೆಲ್ಲ ಹೊಂದಾಣಿಕೆ, ಪ್ರೀತಿ, ಸಹನೆ ಹೇಗೆ? ಸೊ ನಾನು ಹೇಳಿದಾರೆ, ನಾವು ಮದುವೆ ಆಗೋಕ್ಕಿಂತ ಮೊದಲೇ ಮಾತಾಡಿ ಇದನ್ನು ಡಿಸ್ಕಸ್ ಮಾಡಿದ್ವಿ. ಒಂದು ಅರೇಂಜ್ ಮ್ಯಾರೇಜ್ ಆಗಿದ್ದ ಕಾರಣ ಇಬ್ಬರಲ್ಲಿ ಹೊಂದಾಣಿಕೆ ತುಂಬ 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 ಇಂಪಾರ್ಟೆಂಟ್. ಮತ್ತು ಇಷ್ಟು ವರ್ಷ ನಾನೆಲ್ಲೋ ಇದ್ದೆ, ಅವರೆಲ್ಲೋ ಇದ್ದಿದ್ರು. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ 1-2 ವರ್ಷದಲ್ಲಿ ಬರೋದಿಲ್ಲ. ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವು ಹೊಂದಾಣಿಕೆ, ಪ್ರೀತಿ, ಸಹನೆ ಇದು ಆ್ಯಕ್ಚುಲಿ ಹೊಂದಾಣಿಕೆ ಪ್ರೀತಿ ಬಿಡಿ, ಮದುವೆ ಆದಮೇಲೆ ಅಥವಾ ಲವರ್ಸ್ ಅವರ ಹುಡುಗಿ ಪ್ರೀತಿಯಲ್ಲ ಇರ್ತದೆ. ಪ್ರೀತಿ ಓಕೆ, ಬಟ್ ಹೊಂದಾಣಿಕೆ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೊಂದಾಣಿಕೆ ಹೇಗೆ ಬರುದು ಹೇಳಿದ್ರೆ, ಅರೇಂಜ್ ಮ್ಯಾರೇಜ್ ಆದ ಕಾರಣ ನಮಗೆ ಸ್ವಲ್ಪ ಈಸಿ. ಯಾಕಂದ್ರೆ ಮದುವೆ ಮೊದಲೇ ನಾವು ಡಿಸ್ಕಸ್ ಮಾಡಿರ್ತೇವಲ್ಲ, ಡಿಸ್ಕಸ್ ಮಾಡಿ ಎಲ್ಲ ಗೊತ್ತಾಗಿ ಒಂದು 4-5 ಟೆಸ್ಟ್ ಮಾಡಬೇಕು ಹುಡುಗಿ ಮೇಲೆ. ಟೆಸ್ಟ್ ರಿಸಲ್ಟ್ ಪಾಸ್ ಅಂತೇಳಿ ಬಂದ್ಮೇಲಲ್ಲ ಮದುವೆ ಆಗೋದು. ಸೊ ಆಲ್ರೆಡಿ ಗೊತ್ತಿರ್ತದಲ್ಲ ಚೂರಾದ್ರೂ ಹುಡುಗಿ ಹೇಗೆ ಅಂತೇಳಿ, ಆಮೇಲೆ ಪ್ರೀತಿ ಹುಟ್ಟುದು. ಸೊ ಅರೇಂಜ್ ಮ್ಯಾರೇಜ್ ಇದು ಅದೇ ಒಂದು ಬ್ಯೂಟಿ ಅಂತ ಹೇಳ್ತೇನೆ ನಾನು. ಅಂದರೆ ಫಸ್ಟ್ ನಾವು ತಿಳ್ಕೊಂಡು ಹೇಗೆ ಓಕೆ ನಮಗೆ ನಮ್ಮ ಕ್ಯಾರೆಕ್ಟರಿಗೆ ಈ ಹುಡುಗಿ ಓಕೆನಾ ಅಥವಾ ಈ ಹುಡುಗಿಗೆ ನಾನು ಆ್ಯಸ್ ಅ ಹುಡುಗ ಓಕೆನಾ ಅಂತ
ಫಸ್ಟ್ ನಾವು ಅದನ್ನು ತಿಳ್ಕೊಂಡು ಮತ್ತೆ ಮುಂದೆ ಹೋಗುದಲ್ಲ. ಸೊ ನಮ್ದ್ರಲ್ಲೂ ಹಾಗೆ ಆಗಿದ್ದು. ನಾವು ಮದುವೆ ಮೊದಲು ಮನೆಯಲ್ಲಿ ಪ್ರಪೋಸಲ್ ಎಲ್ಲ ಬಂದಮೇಲೆ ನಾವು ಮೀಟ್ ಆದ್ವಿ, ಮಾತಾಡ್ಕೊಂಡ್ವಿ, ಸ್ವಲ್ಪ ಹಾಗೆ ಟೈಮ್ ಹಾಗೆ ಹೋಯ್ತಲ್ಲ, ಹಾಗೆ ಅರ್ಥ ಮಾಡ್ಕೊಂಡು ಓಕೆ ಇಬ್ಬರಿಗೆ ಮ್ಯಾನೇಜ್ ಮಾಡ್ಬೋದು ಹಾಗೆ ಅಂತೇಳಿ ಆಮೇಲೆ ಮದುವೆ ಆಗಿದ್ದು. ಸೊ ನೆನಪಿಟ್ಕೊಳ್ಳಿ, ಯಾರಾದರೂ ಅರೇಂಜ್ ಮ್ಯಾರೇಜ್ ಆಗುವವರು ಫಸ್ಟ್ ನೀವು ಮಾತಾಡಬೇಕು. ಮಾತಾಡ್ಬೇಕು. ಆ್ಯಂಡ್ ಮದುವೆ ಆದಮೇಲೆ ಸಹ ಅಷ್ಟೇ, ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಅಂದ್ರೆ ಜಗಳ ಎಲ್ಲ ಕಡೆ ಇರ್ತದೆ, ಜಗಳ ಆಗದೆ ಇರುವ ಕಪಲ್ ನನ್ಗಂತೂ ಗೊತ್ತಿರೋ ಅಲ್ಲ, ಅದೇ ನಾವಾಗ ಮಿತ್ ಅಂತ ಹೇಳಿದಲ್ಲ. ಸೊ ಜಗಳ ಆಗದಿದ್ದವ್ರು ಯಾರಿಲ್ಲ ಅಂತ ನನ್ನ ಪ್ರಕಾರ. ಅದು ಮಿತ್ ಆಕ್ಚುಲಿ. ಜಗಳ ಎಲ್ಲಿ ಆಗುದೇ ಇಲ್ಲ, ಕೆಲವು ಕಡೆ ಎಲ್ಲ ಆಗುದಿಲ್ಲ ಅಂತ, ಎಲ್ಲ ಕಡೆ ಆಗ್ತದೆ. ಬಟ್ ನಾವು ಹೇಗೆ ಅದನ್ನು ಕಮ್ಯುನಿಕೇಟ್ ಮಾಡಿ ನಾವು ಮಾತಾಡಿಕೊಂಡು ಎಷ್ಟು ಬೇಗ ಅದನ್ನು ನಾವು ಸರಿ ಮಾಡ್ತೇವೆ ಅದು ಇಂಪಾರ್ಟೆಂಟ್. ಸೊ ಎಲ್ಲರೂ ಹೇಳ್ತಾರಲ್ಲ, ಮಲ್ಗೋ ಮೊದಲು ಗಂಡ ಹೆಂಡತಿ ಜಗಳ ಉಂಡು ಮನಿ ಕಂಬುವರೆಗೆ ಅಂತ. ಉಂಡು ಊಟ ಮಾಡಿ ಮಲಗುವಾಗ ಎಲ್ಲ ಸರಿಯಾಗಿರ್ಬೇಕು. ಮಲಗೋ ಮೊದಲು ಎಲ್ಲ ಸರಿಯಾಗಿರ್ಬೇಕು. ಮಲಗುವಾಗ ಸರಿ ಆಗುದಲ್ಲ, ಮಲಗೋ ಮೊದಲು ಸರಿ ಆಗ್ಬೇಕು. ಸೊ ಅದೇ ನಮ್ಮ ಅಡ್ವೈಸ್, ಅದೇ ನಮ್ಮ ಸೀಕ್ರೆಟ್, ನಮ್ದೇ ಅದೇ ಸೀಕ್ರೆಟ್ ಹೊಂದಾಣಿಕೆಗೆ. ಐ ಅನಂತ್ ಪುರೋಹಿತ್ ಅವ್ರು ಕಳಿಸಿದ್ದಾರೆ, ವಾಟ್ ಆರ್ ದ ಕಲ್ಚರಲ್ ಶಾಕ್ಸ್ ಯು ಗೈಸ್ ಎಕ್ಸ್ಪೀರಿಯನ್ಸ್ ವೆನ್ ಯು ಬೋತ್ ಫಸ್ಟ್ ಮೂವ್ಡ್ ಇನ್ ಟು ಕ್ಯಾನಡಾ? ಇದು ನಾನು ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ವ್ಯಾನ್ಕೋರಲ್ಲಿ ಇಳಿದು ಏರ್ಪೋರ್ಟಿಂದ ನಾವು ಕ್ಯಾಬಲ್ಲಿ ಬರುವಾಗ ರಿಡಿ ರೋಡ್ ನೋಡ್ತೇನೆ, ಒಂದೇ ಒಂದು ಹಾರ್ನ್ ಹಾಕೋದಿಲ್ಲ, ಹಾರ್ನೇ ಇಲ್ಲ. ನಾವು ಬೆಳೆದಿದ್ದೆಲ್ಲ ಹೇಗೆ ಪಂಪರ ಪಂಪರ ಪಂಪರ, ಇಲ್ಲಿ ಪೇ ಇಲ್ಲ, ಪೂ ಇಲ್ಲ, ಏನಿಲ್ಲ. ಹೌದು, ಇಲ್ಲಿ ಹಾರ್ನ್ ಎಲ್ಲ ಹಾಕುದು, ತುಂಬಾ ಸೈಲೆನ್ಸ್. ಆಕ್ಚುಲಿ ರೋಡಲ್ಲಿ ಹೋಗುವಾಗ ಸಹ ವೆಹಿಕಲ್ ಇದು ನಿಮ್ಗೆ ಶಬ್ದನೇ ಕೇಳುದಿಲ್ಲ. ಎಲ್ಲ ಎಲೆಕ್ಟ್ರಿಕ್ ಗಾಡಿಯಾಗಿ ಅಂತ ಏನು ಶಬ್ದ, ನಿಮ್ಮ ಹತ್ರ ಬಂದ್ರೆ ಮಾತ್ರ ಗೊತ್ತಾಗ್ತದೆ, ಅಲ್ಲಿವರೆಗೆ ಗೊತ್ತಾಗುತ್ತೆ. ಹಾರ್ನ್ ಅದೆಲ್ಲ ಹಾಕುದಿಲ್ಲ, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ. ಸೊ ನಿಂಗೆ ಅದು ಸೈಲೆನ್ಸ್ ಕಲ್ಚರಲ್ ಶಾಕ್. ನನ್ಗೆ ಸಹ ಆಕ್ಚುಲಿ ನಾನು ಫಸ್ಟಿಗೆ ಬಂದಾಗ ನನ್ಗೆ ಎಂತ ಆಯ್ತು ಹೇಳಿದ್ರೆ, ನಾನು ರೂಮಿಗೆ ಹೀಗೆ ಹೊರಗೆ ನಡ್ಕೊಂಡು ಹೋಗ್ತಿರುವಾಗ ಟ್ರಾಫಿಕ್, ಫಸ್ಟ್ ಆಫ್ ಆಲ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಹೀಗೆ ಹೇಳಿದ್ರೆ, ಸಿಗ್ನಲ್ ಬಿದ್ದ ಕೂಡ ಎಲ್ಲ ನಿಲ್ತಾರೆ, ಎಲ್ಲ ಗಾಡಿ ಎಲ್ಲ ನಿಲ್ತದೆ ಎಲ್ಲ ಆಗ್ತದಲ್ಲ. ಗಾಡಿ ಸಿಗ್ನಲ್ ಬಿಡುವಾಗ ಸಹ ಈಗ ಒಂದು ಎಮರ್ಜೆನ್ಸಿ ವೆಹಿಕಲ್ ಬಂತಂತ ಹೇಳಿ ಮಾಡಿ, ಆಂಬ್ಯುಲೆನ್ಸ್ ಬಂತಂತ ಮಾಡಿ, ಅಥವಾ ಇದು ಫೈರ್ ಸರ್ವಿಸ್ ಇದು ಬಂತಂತ ಅದ್ರದ್ದು ಮಾತ್ರ ಸೌಂಡ್ ಕೇಳು. ಅದು ಸೌಂಡ್ ಮಾತ್ರ ಅಲ್ಲ, ನಂಗೆ ಎಂತ ಅಂದ್ರೆ ಖುಷಿ ಆಗಿದೆ, ಶಾಕ್ ಆಗಿದೆ ಅಂತ ಹೇಳಿದ್ರೆ, ರೋಡಲ್ಲಿ ಈಗ ನಾವು ಹೋಗ್ತಿದ್ರೆ ಸಹ ಗಾಡಿ ಎಲ್ಲ ರಪ್ಪ ಫುಲ್ ಓವರ್ ಅಂಡ್ ಸ್ಟಾಪ್ ಎಲ್ಲ ಸೈಡಿಗೆ ಹಾಕ್ತಾರೆ ಗಾಡಿ, ಆಂಬ್ಯುಲೆನ್ಸ್ ಎಲ್ಲ ಪಾಸ್ ಆಗ್ಬೇಕಂತ ಹೇಳಿ. ಸೊ ಅದೊಂದು ಭಾರಿ ಖುಷಿಯಾದ ವಿಷಯ. ನನ್ಗೆ ಅಂತ ಅದು ಶಾಕ್ ಆಯ್ತು ನೋಡಿ, ವಾವ್ ಇದೆಷ್ಟು ಒಳ್ಳೇದು ಮಾರಿ, ಇಂಡಿಯಲ್ಲಿ ಅಡೆತಡೆನೇ ಇರುದಿಲ್ಲ, ಸೀದಾ ಹೋಗ್ತಾರೆ, ಲೈಕ್ ಎಲ್ಲರೂ ಸೈಡಿಗೆ ಬರ್ತಾರೆ ಯಾರು. ಮತ್ತೆ ಇಂಡಿಯಾದಲ್ಲಿ ನಾನು ನೋಡಿದೆ, ನಾನು ಗಾಡಿ ಎಲ್ಲ ಬಿಡುವಾಗ ನೋಡಿದ್ದೇನೆ, ಎಂತ ಹೇಳಿದ್ರೆ ಆಂಬ್ಯುಲೆನ್ಸ್ ಬಂದ್ರೆ ಒಂದು ಯಾರು ಅಷ್ಟು ಬೇಗ ದಾರಿ ಬಿಟ್ಟು ಕೊಡುದಿಲ್ಲ, ಇನ್ನೊಂದು ಆಂಬ್ಯುಲೆನ್ಸ್ ಹಿಂದೆ ನಾವು ಸಹ ಫಾಸ್ಟ್ ಹೋಗುದು, ಸೊ ದಟ್ ಅವ್ರ ಹಿಂದೆ ನಮ್ಗೆ ಸಹ ಹೋದಾಗೆ ಆಗ್ತದೆ. ಅದ್ರಲ್ಲಿ ತುಂಬಾ ದೊಡ್ಡ ತಪ್ಪು ನಾವು ಅಲ್ಲಿ ಮಾಡುದು. ಬಟ್ ಇಲ್ಲಿ ನಂಗೆ ಅದು ಬಂದಾಗ ಭಾರಿ ಶಾಕ್ ಆಗಿತ್ತು, ನಂಗೆ ಅದು ನೋಡಿ ಖುಷಿ ಆಗಿತ್ತು. ಓ ಎಂತ ಮಾರಿ, ಭಾರಿ ಸ್ಮೂತ್ ಅಲ್ಲಿ ಹೋಗ್ತಾ ಉಂಟು ಆಂಬ್ಯುಲೆನ್ಸ್, ಎಲ್ಲರೂ ಸೈಡಿಗೆ ಹಾಕಿದ್ದಾರೆ. ನೆಕ್ಸ್ಟ್ ಪ್ರವ್ಯ ಅವರು ಕೇಳಿದ್ದಾರೆ, ನೀವು ಕೆನಡಾದಲ್ಲಿ ಏನ್ ಜಾಬ್ ಮಾಡ್ತಿದ್ದೀರಾ ಅಂಡ್ ನಿಮ್ಮ ಸ್ಯಾಲರಿ ಎಷ್ಟು? ಸೊ ನಾನು ಆಲ್ರೆಡಿ ಹೇಳಿದೆ, ನಾನು IT ಅಲ್ಲಿ. ಅಂಡ್ ನೀವೇನ್ ಮಾಡ್ತೀರಿ? ನಾನು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನ್ ಅಲ್ಲಿ ಕೆಲಸ ಮಾಡ್ತೇನೆ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಇಲ್ಲ, ಅದು ರೋಲ್ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಟ್ಯಾಲೆಂಟ್ ಅಕ್ವಿಸಿಷನ್ ಸ್ಪೆಷಲಿಸ್ಟ್ ಹೆಚ್ಚು ನಂಗಂತೂ ಗೊತ್ತಿಲ್ಲ ಆಯ್ತು ಮದುವೆ ಮೊದಲು. ಸೊ ಅದು HR ಫೀಲ್ಡ್ ಅಲ್ಲಿ ಬರ್ತದೆ. ಹೌದು, HR ಫೀಲ್ಡ್ ಅಲ್ಲಿ ನಂದು IT ಅಲ್ಲಿ ಬರ್ತದೆ. ಜನರಿಗೆ ಕೆಲಸ ಕೊಡೋ ಫೀಲ್ಡ್ ಹೌದು. ಆದ್ರೆ ನಿಮ್ಮಲ್ಲಿ ತುಂಬಾ ಜನ ಮೆಸೇಜ್ ಮಾಡಿದ್ರಿ, ಬಟ್ ನೀವು ಇಂಡಿಯಾದಲ್ಲಿದ್ದು ಇಲ್ಲಿ ಕೆಲಸ ಬೇಕಂದ್ರೆ ನನ್ನ ಕಂಪನಿ ಅಂತೂ ಸ್ಪಾನ್ಸರ್ ಮಾಡೋದಿಲ್ಲ. ಇಲ್ಲಿ ಎಲ್ಲ ಕಂಪನಿಗಳು ಸ್ಪಾನ್ಸರ್ ಮಾಡೋದು ತುಂಬಾ ಕಮ್ಮಿ, ಎಲ್ಲ ಇಲ್ಲಿನವರನ್ನೇ ತಗೊಳ್ತಾರೆ. ಬಟ್ ಅದೇ ನಮ್ಮಂತ ಹೀಗೆ ಆನ್ಸೈಟ್ ಆಗಿ ಬರುದು ಆ ಥರ ಏನಾದ್ರು ಇದ್ರೊಳ್ಳೆ, ಇಲ್ಲದ್ರೆ ವರ್ಕ್ ಸ್ಟಡಿ ಪರ್ಮಿಟ್ ಆಗಿ ಬರಬೇಕು, ಇಲ್ಲಾದ್ರೆ ಇಂಡಿಯಾದ ಪರ್ಮನೆಂಟ್ ರೆಸಿಡೆಂಟ್ ಅಪ್ಲೈ ಮಾಡಿ ಎಲ್ಲ ಬರಬೇಕು. ಸೊ ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡುವ. ಇನ್ನೊಂದು ಸ್ಯಾಲರಿ ಎಷ್ಟು? ಸ್ಯಾಲರಿ ಇಸ್ ಅ ವೆರಿ ಪರ್ಸನಲ್ ಕ್ವಶನ್ ಆಗ್ತದೆ. ಬಟ್ ಒಳ್ಳೆ ಸ್ಯಾಲರಿ ಮಾಡಿದ್ರೆ ಗೊತ್ತಾಗಬಹುದು, ಒಳ್ಳೆ ತುಂಬಾ ಒಳ್ಳೆ ಸ್ಯಾಲರಿ ನಿಮ್ಗೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಸನೇ ಇಲ್ಲ. ತುಂಬಾ ಒಳ್ಳೆ ಸ್ಯಾಲರಿ ಇಲ್ಲಿ ಹೊರ ದೇಶದಲ್ಲೆಲ್ಲ, ಅದಕ್ಕೆ ಅಲ್ಲ ನಾವು ಬರೋದು ಆಬ್ವಿಯಸ್ಲಿ. ಸೊ ಸ್ಯಾಲರಿ ಒಳ್ಳೆ ಉಂಟು. ಎಷ್ಟು ಎಕ್ಸಾಕ್ಟ್ ಬೇಕಂತ ಹೇಳಿದರೆ ನೀವು ಗೂಗಲ್ ಮಾಡಿ IT ಅಲ್ಲಿ ಎಷ್ಟು ಸಿಗ್ಬೋದು ಕ್ಯಾನಡಾದಲ್ಲಿ, ಅಥವಾ ನಿಮ್ಮದು HR ಫೀಲ್ಡಲ್ಲಿ ಎಷ್ಟು ಸಿಗ್ಬೋದು ಅಂತ ಗೂಗಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ. ಮ್ಯಾರೇಜ್ ಸ್ಟೋರಿ ಆಲ್ರೆಡಿ ಹೇಳಿದ್ವಿ ನಾವು, ಅರೇಂಜ್ ಮ್ಯಾರೇಜ್. ಸೊ ಮ್ಯಾರೇಜ್ ಸ್ಟೋರಿ ಅಂತ ಹೇಳಿದರೆ, ಪ್ರಪೋಸಲ್ ಬಂತು ಮನೆಯವ್ರ ಹತ್ರ, ನೋಡಿದ್ವಿ. ಮದುವೆ ಆಗುವವರೆಗೆ ಪ್ರಾಸೆಸ್ ಹೇಳ್ಬೋದು, ಮಧ್ಯೆ ಏನೆಲ್ಲ ಆಗಿದೆ ಅಂತ ಅಷ್ಟೇ. ಪ್ರೊಸೆಸ್ ಅಲ್ಲಿ ಅದೇ ನಾವಿಬ್ರು ಒಬ್ರನ್ನೊಬ್ರು ನೋಡಿದ್ವಿ, ಇಷ್ಟ ಆಯಿತು. ಮತ್ತು ನಾವೊಂದು ಸ್ವಲ್ಪ ಸಲ ಮೀಟ್ ಆದ್ವಿ, ಅರ್ಥ ಮಾಡ್ಕೊಂಡ್ವಿ, ಆ್ಯಂಡ್ ಆಮೇಲೆ ಲವ್ ಆಯಿತು ಅಲ್ಲ.
ನಂಗಾಗಿದೆ, ಇವ್ರಿಗೆ ನಂಗೆ ಇಲ್ಲ ಇಲ್ಲ ಗೊತ್ತಿಲ್ಲ. ನಂಗೆ ಸಹ ಆಮೇಲೆ ಲವ್ ಆಯ್ತು, ಆಮೇಲೆ ಮದುವೆ ಆದ್ವಿ ಅಷ್ಟೇ. ಅದೇ ನಮ್ಮದು ಮ್ಯಾರೇಜ್ ಸ್ಟೋರಿ. ಹೌದು. ಸೊ ಎಷ್ಟು ಬೋರಿಂಗ್ ಅಲ್ಲ ಗೈಸ್ ಅರೇಂಜ್ ಮ್ಯಾರೇಜ್. ಸೊ ನೆಕ್ಸ್ಟ್ ಮಾನ್ಯ ಕೆ ಅವ್ರು ಕೇಳಿದರೆ, ವೆನ್ ಯು ಆರ್ ಕಮ್ ಟು ಇಂಡಿಯಾ. ಇದು ಅದೇ ನಾವು ಹೇಳಿಲ್ಲ, ನೆಕ್ಸ್ಟ್ ಇಯರ್ ಮೋಸ್ಟ್ಲಿ, ಬಟ್ ಶೂರ್ ಇಲ್ಲ. ಬರುವಾಗ ನಿಮ್ಗೆ ಖಂಡಿತ ಗೊತ್ತಾಗ್ತದೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ. ಉಜ್ವಲ್ ಪೂಜಾರಿ ಕೇಳಿದರೆ, ನಿಮ್ಗೆ ತುಳು ಬತ್ತಿಲ್ಯಾ? ನಂಗೆ ತುಳು ಬತ್ತಿತ್ತು, ಆದ್ರೆ ಈಗ ಮಾತಾಡಿದ್ರಲ್ಲ ಫಸ್ಟಿಗೆ ತುಳು ಮಾತಾಡಿದ್ವಿ ಬಸ್. ನಂಗೆ ಹೆಂಗ್ ಬಂದಿದೆ ಅಂದ್ರೆ, ನಂಗೆ ಆಕ್ಚುಲಿ ಬರುದಿಲ್ಲ ಮಾತಾಡೋಕೆ. ಬಟ್ ನಾನು ಇಂಜಿನಿಯರಿಂಗ್ ಕಲಿಯೋಕೆ ಹೋದಾಗ ಫ್ರೆಂಡ್ಸ್ ಇದ್ರಲ್ಲ, ಅವರೊಟ್ಟಿಗೆ ಸೇರಿ ಅವ್ರು ನಂಗೆ ಕಲ್ಸಿದ್ ತುಳು. ಸೊ ನಂಗೆ ನಾನು ಮಂಗಳೂರಿನವನೇ, ಸೊ ಫ್ರೆಂಡ್ಸ್ ಒಟ್ಟಿಗೆ ಸಣ್ಣದ್ರಿಂದ ಮಾತಾಡಿ ತುಳು ಬರ್ತದೆ, ಅಭ್ಯಾಸ ಉಂಟು ಅವರಿಗೆ. ಮರೀಚಿಕೆ, ನಿಮ್ಮ ಇನ್ಸ್ಟಾ ಜರ್ನಿ ಬಗ್ಗೆ ಹೇಳ್ಬೋದಾ? ಇನ್ಸ್ಟಾಗ್ರಾಮ್ ಜರ್ನಿ ಅಂತ ಹೇಳಿದ್ರೆ, ಜರ್ನಿ ಅಂತ ಇದು ಏನಿಲ್ಲ ಆಕ್ಚುಲಿ ಜರ್ನಿ actually. ಹೇಳಿ ಅಲ್ಲ, ಇದು ಹೇಗೆ ಆಯ್ತು ಹೇಳಿದ್ರೆ, ನಾವು ಯೂಟ್ಯೂಬ್ ಶುರು ಮಾಡಿದ್ವಿ. ಇವಳು ಅಂದ್ರೆ ಪೂಜಿತ ಮಾತಾಡೋದ್ರಲ್ಲ ಒಳ್ಳೆ ಇದ್ದಾಳೆ. ಸೊ ಅವಳಿಗೆ ಮೊದ್ಲಿಂದ ಅವಳ ಮೊಬೈಲಲ್ಲಿ ತುಂಬಾ ವ್ಲಾಗ್ಸ್ ಇತ್ತು. ಅಂದ್ರೆ ಅವಳೇ ಹೀಗೆ ಕುತ್ಕೊಂಡು ಮನೆಯಲ್ಲೆಲ್ಲ Time ಮಾಡೋದು, pass ಗೆ. ಟೈಮ್ ಪಾಸಿಗೆ. ಅದು ಅಪ್ಲೋಡ್ ಎಲ್ಲ ಮಾಡ್ತಿಲ್ಲ ಆಯ್ತು ಅವಳು, ಸುಮ್ಮನೆ ಟೈಮ್ ಪಾಸಿಗೆಲ್ಲ ಹೀಗೆ ಹಾಯ್ ಗಾಯ್ಸ್ ಹಾಗೆ ಅಂತೇಳಿ ಎಲ್ಲ ವ್ಲಾಗ್ ಮಾಡ್ತಿದ್ಯಲ್ಲ ಮತ್ತೆ ಮನೆಯಲ್ಲಿ. ಆಕ್ಚುಲಿ ನಾನು ಯಾವಾಗ ಮಾಡಿದೆ ಹೇಳಿದ್ರೆ, ಯಾವಾಗ ನಂಗೆ ಹುಷಾರಿಲ್ಲ ಆವಾಗ, ಹಾ, ಯಾಕೆ ಹೌದು. ನನ್ನ ವಾಯ್ಸ್ ಚಂದ ಕೇಳ್ತಿದೆ ಅಂತ. ವಾಯ್ಸ್ ಚಂದ ಕೇಳ್ತಾ ಅಂತ ಹೇಳಿ ಹೀಗಿಟ್ಟು ಹಾಯ್ ಗೈಸ್ ಫುಲ್ ಶೀತ ಆಗಿ ಗಂಟ್ಲೆಲ್ಲ ಹೋಗಿತ್ತು. ಸೊ ಅದೆಲ್ಲ ನಾ ವಿಡಿಯೋ ನೋಡಿದ್ಮೇಲೆ ಅವಳ ಹತ್ರ ಹೇಳಿ, ನೀ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು, ಒಳ್ಳೆ ಮಾತಾಡ್ತಿ, ಖುಷಿ ಆಗ್ತದೆ ಕೇಳಲಿಕ್ಕೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇನ್ಸ್ಟಾಗ್ರಾಮಿಗೆ ನಾವು ಆಗ ಇಲ್ಲ ಆಯ್ತು ಅಲ್ಲ. ಇಲ್ಲ. ಸೊ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳು, ಈಗ ರೀಸೆಂಟ್ಲಿ ಈಗ ಒಂದು 7 ತಿಂಗಳು 6-7 ತಿಂಗಳು ಅಷ್ಟೇ, ಹಿಂದೆ, ಒಂದ್ ವರ್ಷನೂ ಆಗ್ಲಿಲ್ಲ ಇನ್ನೂ ಸಹ. ಇನ್ನೂ 1 ವರ್ಷ ಆಗಲಿ, 6-7 ಅಲ್ಲ, ಒಂದು 8-9 ತಿಂಗಳು ಆಗಿರ್ಬೋದು ನಾವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಸೊ ಯೂಟ್ಯೂಬ್ ಆದಮೇಲೆ ಇನ್ಸ್ಟಾಕ್ಕೆ ಬಂದದ್ದು. ಇನ್ಸ್ಟಾದಲ್ಲಿ ಹೇಗೆ ಸ್ಟಾರ್ಟ್ ಆದ ಅಂತ ಹೇಳಿದರೆ, ಅದು ಸಹ ಹಾಗೆ ನಾವು ಲಾಸ್ಟ್ ಇಯರ್ ಸಮ್ಮರಿಗೆ ಅಲ್ಲ, ಲಾಸ್ಟ್ ಇಯರ್ ಇದಕ್ಕೆ ಹ್ಯಾಲೋವಿನ್ಗೆ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್. ಹ್ಯಾಲೋವಿನಲ್ಲಿ ನಾವು ಇದು ಎಂತ ಅಲ್ಲಿ ಮನೆದು ಒಂದು ವಿಡಿಯೋ ಮಾಡಿದ್ವಿ. ಅದು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಮ್ಮದು ಒಳ್ಳೆ ವ್ಯೂಸ್ ಅಂತೇಳಿ ಬಂದದು. ಅರೌಂಡ್ ಎಷ್ಟದು 1 ಮಿಲಿಯನ್ ಜಾಸ್ತಿ. 1 ಮಿಲಿಯನ್ ಏನೋ ವ್ಯೂಸ್ ಬಂತು ಫಸ್ಟ್ ವಿಡಿಯೋ ಅಂದರೆ ಅದು ಫಸ್ಟ್ ವಿಡಿಯೋ ಅಲ್ಲ, ಬಟ್ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದ ಕಾರಣ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕುವ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಇದ್ರೆ ಅಲ್ಲಿ ರೆಸ್ಪಾನ್ಸ್ ಬರೋದ್ರೆ ನಾವೀಗ ಸುಮ್ಮನೆ ಟೈಮ್ ಪಾಸ್ ಆಗಿ ಮಾಡ್ತಿದ್ವಿ. ಬಟ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಕ್ಕೆ ನಾವು ಅಲ್ಲಿಂದ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಅದೇ ನಮ್ಮ ಇನ್ಸ್ಟಾಗ್ರಾಮ್ ಜರ್ನಿ. ನೆಕ್ಸ್ಟ್ ಪೂಜಾರಿ ಅವ್ರು ಕೇಳಿದರೆ, ಸೂಪರ್ ಜೋರಿ ಮಾರೆ ನಿಕ್ಲೇನಾ ಅಂತ. ಥ್ಯಾಂಕ್ ಯು ಸೋ ಮಚ್ ಪೂಜಾರಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರೀತಿ ತೋರಿಸ್ತಾ ಇಂಚಾನೆ ಪ್ರೀತಿ ಪಡ್ ಬಾರಿ ಖುಷಿ ಅಂಡ್ ಇಂಚಾನೆ ಮೆಸೇಜ್ ಮಾಲ್ಪ್ಲೆ ಇಂಚ ಮಾತ ಪನ್ನಾಗ ಎಂಕ್ಲೆಗ್ಲ ಖುಷಿ ಆವೊಂದುಪ್ಪುಂಡು ಪಂಡ ಸೂಪರ್ ಜೋಡಿ. ಅವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಇಡು ತೂನಾಗ ಅಂಚ ಆಪುಂಡು ಮಾತಾಡ್ಲ ಸೂಪರ್ ಜೋಡಿ ಅಂದು. ಬಟ್ ಯಾ ಇನ್ ರಿಯಲ್ ಲೈಫ್ ಎಲ್ಲ ನಮ್ಮ ಅಂಚನೆ ಟ್ರೈ ಮಲ್ಪುವ ಇಪ್ಪಲ್ಲ ಪಂಡ ಸೂಪರ್ ಜೋಡಿ ಅದು ಉಪ್ಪೋಡಂದು. ಸೊ ನಿಕ್ಲೆ ಇಂಚ ಪನ್ನಾಗ ಅವು ನಿಕ್ಲೆಗೆಲ್ಲ ತೋಜುಂಡತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಡು ಮಾತ. ಸೊ ಅಪ್ಪಾಗ ಎಂಕ್ಲೆಗ್ಲ ಮಸ್ತ್ ಖುಷಿ ಆಪುಂಡು. ಓ ಈತ್ ನಮನ್ಲ ತೂದು ಇತ್ತೆ ಕೆಲವೇ ಪುರ ಐಟ್ಲ ತೂದು ಪುರ ಪನ್ಪೇರ್ ಓ ಎಂಕಲೆಗ್ಲ ನಿಕ್ಲೆನ ಲೆಕ್ಕ ಇಪ್ಪೋಡು ಆಪುಂಡು ಅವು ಪುರಕೇನ ಖುಷಿ ಇನ್ಸ್ಪೈರ್ ಮಲ್ತೊಂದುಲ್ಲ ಅಂತ ಫೀಲ್ ಆಪುಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಇಂಚನೆ ಪ್ರೀತಿ ಪಡ್. ನೆಕ್ಸ್ಟ್ ರಾಜ್ಕುಮಾರ್ ಅವ್ರು ಕೇಳಿದ್ದಾರೆ, ಏನ್ ಜಾಬ್ ಮಾಡ್ತಾ ಇರೋದು ಬ್ರೋ? ಅದೇ ಹಾಗೆ ಹೇಳಿದಾಗ ಹೇಗೇನು IT ಅಲ್ಲಿ ಕೆಲಸ, ಇವರು HR ಫೀಲ್ಡ್ ಅಲ್ಲಿ ಕೆಲಸ. ಹೌದು. ನಿಹಾಲ್ ಶಾ ಅವ್ರು ಕೇಳಿದ್ದಾರೆ, ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಮೇಡ್ ಫಾರ್ ಈಚ್ ಅದರ್, ಲವ್ ಯು ಬೋತ್. ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಖುಷಿ ಅಂಡ್ ನಿಹಾಲ್ ಇರ ಇಂಚ ಪನ್ನೇಕ್ ಮೇಡ್ ಫಾರ್ ಈಚ್ ಅದರ್ ಅಂತ ಮೇಡ್ ಫಾರ್ ಈಚ್ ಅದರ್. ಭಯಂಕರ 7 ಜನ್ಮಕ್ಕೂ ಹೀಗೆ ಇದು 7 ಜನ್ಮದಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, how you couple are enjoying life this much, is there any secret behind the level of bonding ಅಂದ ಅಮೃತ್ ಗೌಡ. ಇದು ಸಹ ನಾವು ಆಲ್ರೆಡಿ ಹೇಳಿದ್ವಿ, ಬಾಂಡಿಂಗ್ ನಮ್ಮದು ಹೇಗೆ ಅಂತೇಳಿ. ಎಲ್ಲರ ಕಡೆ ಜಗಳ ಅಂತೇಳಿ ಇರ್ತದೆ, ಬಟ್ ಕಮ್ಯುನಿಕೇಷನ್ ನಾವಿಬ್ರು ಮಾತಾಡಿಕೊಂಡು ಬಗೆಹರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೇವಲ್ಲ, ಅದು ಇಂಪಾರ್ಟೆಂಟ್. ಸೊ ಅದರಿಂದ ಬಾಂಡಿಂಗ್ ಬೆಳೀತದೆ, ಅದರಿಂದ ಖುಷಿಯಾಗಿರ್ಬೋದು. ಅದೇ ಸೀಕ್ರೆಟ್. ಸೊ ಮಾತಾಡುದೇ ಸೀಕ್ರೆಟ್ ಅಂತ. ಜಗಳ ಮಾಡಿದ ತಕ್ಷಣ ನೀವು ಹೋಗಿ ಮನಾಯಿಸಬೇಕು. ಮತ್ತೆ ಏನೇ ಡೌಟ್ ಇರ್ಲಿ, ಏನೇ ಮನ್ಸಲ್ಲಿ ಇರ್ಲಿ, ಎಲ್ಲ ಮಾತಾಡ್ಕೊಳ್ಬೇಕು. ಮಾತು ಅದೇ ಸೀಕ್ರೆಟ್ ನನ್ನ ಪ್ರಕಾರ. ಅಲ್ಲ ನಿನ್ನ ಪ್ರಕಾರ ಸಹ? ನಮ್ಮ ಪ್ರಕಾರ ಮಾತಾಡ್ಬೇಕು. ನಾ ಮನೇಲಿ ಸೈಲೆಂಟ್ ಇದ್ರೆ ಅವ್ರಿಗೆ ಡೌಟ್ ಆಗ್ತದೆ, ಎಂತಂದ್ರೆ ನೀನೆಂತ ಸೌಂಡೇ ಇಲ್ಲ ಇವತ್ತಂತ. ಸೊ ಮಾತು ಇಂಪಾರ್ಟೆಂಟ್, ಮಾತಾಡಿ, ಅದೇ ಸೀಕ್ರೆಟ್ ಆಕ್ಚುಲಿ. ಹೌದು. ಮಂಜುನಾಥ್ ಶೆಟ್ಟಿ ಅವ್ರು ಕೇಳಿದರೆ, ನಿಮ್ದು ಲವ್ ಮ್ಯಾರೇಜಾ ಇಲ್ಲ ಅಂದ್ರೆ ಅದಕ್ಕೆ ಆನ್ಸರ್ ಮಾಡಿ ಆಗಿದೆ ಆಲ್ರೆಡಿ. ಸೊ ಅರೇಂಜ್ ಮ್ಯಾರೇಜ್ ನಮ್ಮದು. ನೋಡ್ಲಿಕ್ಕೆ ಮಾತ್ರ ಲವರ್ಸ್ ತರ, ಬಟ್ ಅರೇಂಜ್ ಮ್ಯಾರೇಜ್.
ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಕಾಮೆಂಟ್ comment ಮಾಡಿ, ಮಾಡಿ. ಶೇರ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗದಿದ್ರೆ Subscribe ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ See you in ಮಾಡಿ. next video. Thank you so Bye. much. Bye.